ತಸ್ಮೈ ಭವಾನ್ ಹಯಶಿರಸ್ತನುಂ ಚ ಬಿಭ್ರತ್ ವೇತದ್ರುಹಾವತಿಬಲೌ ಮಧುಕೈಟಭಾಖ್ಯೌ ಹತ್ವಾನಯಚ್ಯುತಿಗಣಾಂಶ್ಚ ರಜಸ್ತಮಶ್ಚ ಸತ್ವಂ ತವ ಪ್ರಿಯತಮಾಂ ತನು ಮಾಮನಂತಿ. ಶ್ರೀ ಗುರುಭ್ಯೋ ನಮಃ. ಭಾಗವತೆ ದ್ವಿತೀಯೇ ಸ್ಕಂಧೆ ಸಪ್ತಮೇ ಅಧ್ಯಾಯೇ ಅದ್ಯ ಸಪ್ತದಶಃ ಶ್ಲೋಕಃ. ಎರಡನೇ ಸ್ಕಂಧದ 7ನೇ ಅಧ್ಯಾಯದ 17ನೇ ಶ್ಲೋಕಃ. ಯದ್ಯಪಿ ವಾಮನಾವತಾರಪರಃ ನಿರೂಪಣಾಕ್ರಮೆ ತಿಷ್ಠತಿ, ತಥಾಪಿ ಅತೀತೇಷು ಶ್ಲೋಕೇಷು ಏಕೇಚನ ಭಗವತಃ ಅಸಂಖ್ಯಾತಾಃ ಸತ್ವನಿಧೇಃ ಪರಮಪುರುಷಸ್ಯ ಅವತಾರಾಃ, ತೇಷಾಂ ಮಧ್ಯೆ ವರಾಹಸ್ಯ ಮತ್ಸ್ಯಸ್ಯ ಕೂರ್ಮಸ್ಯ ಚ ಅವತಾರಾಣಾಂ ವಿಶೇಷ ವಾಸ್ತವಿಕಾಂಶಾಃ ಕೇಚನ ಅನುವರ್ಣಿತಾಃ. ಅಥಾತ್ರ ದಶಮೇ ಶ್ಲೋಕೆ ಯಃ ಹಯಶೀರ್ಷಾಖ್ಯಃ ವರ್ಣಿತಃ ತಸ್ಯಾಪಿ ವಿಷಯೇ ಕಿಮೇತದ್ ಭಾಗವತೆ ಸಪ್ತಮೇ ಸ್ಕಂಧೆ ಅಭಿಧೀಯತೆ ಯಚ್ಚ ಪಂಚಮೇ ವೇದೆ ಇತಿಹಾಸ ಪುರಾಣಾನಾಂ ರತ್ನಭೂತೆ ಮಹಾಭಾರತೆ ಶಾಂತಿ ಪರ್ವಣಿ ಮೋಕ್ಷಧರ್ಮ ಪರ್ವಣಿ ಉಪಪರ್ವಣಿ ವರ್ಣಿತಂ ತದಪಿ ಇದಾನೀಂ ಅವಲೋಕ್ಯತೆ. ನ ಕೇವಲಂ ಅಯಂ ಹಯಶೀರ್ಷಃ ಹಯಗ್ರೀವಃ ಹಸ್ತೇಷು ಅಕ್ಷಮಾಲಾಂ ಶಂಖಂ ಪುಸ್ತಕಂ ಜ್ಞಾನಂ ಮುದ್ರಾಂ ಚ ಬಿಭರ್ತ್ಯ ಪರಂತು ಸ ಏವ ಚಕ್ರ ಶಂಖ ಖಡ್ಗ ಗದಾದೀನಿ ಆಯುಧಾನಿ ಹಸ್ತೇಷು ಧೃತ್ವಾ ದೈತ್ಯಾನ್ ಬಭಂಜ ಇತ್ಯಪಿ ಶ್ರೂಯತೆ. ಸಪ್ತಮೇ ಚ ಸ್ಕಂಧೆ ವೇದದ್ರುಹೌ ಅತಿಬಲೌ ಮಧುಕೈಟವಾಕ್ಯೌ ದಾನವೌ ಹತ್ವಾ ಶ್ರುತಿಗಣಾನ್ ತಸ್ಮೈ ಚತುರ್ಮುಖಾಯ ಅಯಂ ಭಗವಾನ್ ದದೌ. ತಸ್ಯೈವ ಚ ಪ್ರಿಯತಮಾ ಯಾ ತನುಃ ಲಕ್ಷ್ಮೀಃ ಸಾ ಸತ್ವರಜಸ್ತಮೋ ಭೇದೇನ ಶ್ರೀಃ ಭೂಃ ದುರ್ಗಾ ಇತ್ತಿ ರೂಪತ್ರಯಂ ಧೃತ್ವಾ ತೇನೈವ ಸಾಕಂ ವಿಹರತಿ ಇತ್ಯಪಿ ಶ್ರೂಯತೆ. ಅಥಾತ್ರ ಅಯಂ ಸಪ್ತಮೇ ಸ್ಕಂಧೆ ವರ್ತಮಾನಃ ಶ್ಲೋಕಃ ಪ್ರಥಮಂ ಮಂಗಲಾಚರಣರೂಪೇಣ ಪ್ರೋಕ್ತಃ. ನಾವೀಗ ವಾಮನಾವತಾರದ ಬಗ್ಗೆ ಯದ್ಯಪಿ ನೋಡಬೇಕಾಗಿದೆ, 17ನೇ ಶ್ಲೋಕ. ಆದರೆ ಹಿಂದೆ ಬಂದಿರುವ ಕೆಲವು ಶ್ಲೋಕಗಳನ್ನು ನಾವು ಮತ್ತೊಂದು ಬಾರಿ ಅವಲೋಕಿಸಬೇಕಾಗಿದೆ. ಹಾಗಾಗಿ ನಾವು ವರಾಹ ಕೂರ್ಮ ಮತ್ಸ್ಯ ಇತ್ಯಾದಿ ರೂಪಗಳ ಬಗ್ಗೆ ನೋಡಿ ಆಯಿತು. ಈಗ ಹಯಗ್ರೀವಾವತಾರದ ಬಗ್ಗೆ ನೋಡಬೇಕು. ಹಯಗ್ರೀವಾವತಾರ ಅಂದರೆ ಕೇವಲ ಕೈಯಲ್ಲಿ ಶಂಖ, ಜಪಮಾಲೆ, ಪುಸ್ತಕ, ಜ್ಞಾನಮುದ್ರೆ ಇವುಗಳನ್ನು ಹಿಡಿದಿರುವಂಥ ಒಂದು ಸೌಮ್ಯವಾದ ರೂಪ ಮಾತ್ರ ಅಲ್ಲ, ಶಂಖ, ಚಕ್ರ, ಗದ, ಖಡ್ಗ, ಗುರಾಣಿ ಮೊದಲಾದವುಗಳನ್ನು ಹಿಡಿದಿರುವಂಥ ಅಷ್ಟಭುಜದ ರೂಪದ ಒಂದು ಚಿತ್ರವು ಕೂಡ ಕೆಲವು ಕಡೆ ಕಂಡು ಬರ್ತದೆ. ಕೆಲವು ಶಿಲ್ಪಗಳಂಥವು ಕಂಡು ಬರ್ತವೆ. ವಸ್ತುತಃ ಹಯಗ್ರೀವ ಅಷ್ಟಭುಜನ ಆಗಿದ್ದನೋ ಇಲ್ವೋ ಅದೆಲ್ಲ ಬೇರೆ. ಅಂತೂ ಕೇವಲ ಅವನು ಶಂಖಮಾಲ ಇತ್ಯಾದಿಗಳನ್ನು ಮಾತ್ರ ಹಿಡಿದು ನಮಗೆ ಜ್ಞಾನ ಕಾರ್ಯಕ್ಕೆ ಉಪಯೋಗಿಯಾಗುವುದು ಮಾತ್ರ ಅಲ್ಲ, ಶತ್ರು ನಾಶಕನೂ ಹೌದು ಅನ್ನುವುದು ಭಾಗವತದಲ್ಲೇ ಬಂದಿದೆ ಮತ್ತು ಮಹಾಭಾರತದಲ್ಲೂ ಬಂದಿದೆ. ಅದನ್ನು ಇವತ್ತು ನಾವು ನೋಡಬೇಕು. ಇದನ್ನೆಲ್ಲ ನೋಡುವುದರ ಉದ್ದೇಶವೇನು ಅಂತ ನಮಗೆ ಪ್ರಶ್ನೆ ಬರಬಹುದು. ಭಗವಂತನಾದ ವರಾಹನನ್ನ, ಹಯಗ್ರೀವನನ್ನ ಇತ್ಯಾದಿಗಳನ್ನು ನಾವು ಧ್ಯಾನಿಸುವಾಗ ತಮ್ಮ ಯಥಾ ಯಥಾ ಉಪಾಸತೆ ತದೇವ ಭವತಿ ಅಂತ ಶಾಸ್ತ್ರದ ಶಾಸನ ಇರುವುದರಿಂದ ಆ ಭಗವಂತನನ್ನ ಜ್ಞಾನದಾಯಕ, ದೋಷನಾಶಕ,
ಮತ್ತು ಶತ್ರುನಾಶಕ ಹೀಗೆಲ್ಲ ನಾವು ಉಪಾಸನೆ ಮಾಡಿದ್ದಾದರೆ ನಮಗೆ ಅಂಥ ಲಾಭಗಳು ಕೂಡ ಖಂಡಿತ ಆಗ್ತವೆ. ಅದಕ್ಕಾಗಿ ಭಗವಂತನನ್ನು ಆದಿ ಅನಂತ ಬಾಹುಕ ಅಂತ ತಂತ್ರಸಾರದಲ್ಲಿ ವರ್ಣನೆ ಮಾಡ್ತಾರೆ. 2 ಬಾಹುವಿನಿಂದ ಅನಂತ ಬಾಹು ಇರುವ ಭಗವಂತನ ಅನೇಕ ರೂಪಗಳಿವೆ ಅಂತ. ಆ ದೃಷ್ಟಿಯಿಂದ ಭಗವಂತನನ್ನು ಹಯಗ್ರೀವನನ್ನು ಹೀಗೆ ಶತ್ರುನಾಶಕ್ಕಾಗಿ ಆಯುಧಗಳನ್ನು ಧರಿಸಿದವನು ಅಂತಲೂ ಉಪಾಸನೆ ಮಾಡಲಿಕ್ಕೆ ಏನು ತೊಂದರೆ ಇಲ್ಲ. ಮಧುಕೈಟವರನ್ನು ಅವನೇ ಕೊಂದ ಅಂತನ್ನೋದು ನಾವಿತ್ತು ನೋಡಬೇಕಾದ ಸಂಗತಿ. ಇಷ್ಟನ್ನು ಹೊರತುಪಡಿಸಿದರೆ ಮಧುಕೈಟವರನ್ನು ಕೆಲವು ಬಾರಿ ದುರ್ಗೆ ಕೊಂದಳು ಅಂತಲೂ, ಇನ್ನು ಕೆಲವು ಬಾರಿ ವಿಷ್ಣುವೇ ಕೊಂದ ಅಂತಲೂ ಕೇಳಿ ಬರ್ತದೆ. ಈ ನೀರನ್ನು ಬಿಟ್ಟು ನೀರು ಇಲ್ಲದೇ ಇರುವ ಜಾಗದಲ್ಲಿ ಅವನನ್ನು ಕೊಲ್ಲಬೇಕಾದ ಪ್ರಸಂಗ ಬಂದಾಗ ತನ್ನ ತೊಡೆಯ ಮೇಲೆ ಅವರನ್ನು ಮಲಗಿಸ್ಕೊಂಡು ಅವರನ್ನು ನಾಶಪಡಿಸಿದ ಅಂತ ಕಥಾ ನಮಗೆಲ್ಲ ಪ್ರಸಿದ್ಧವಾಗಿದೆ. ಅದು ಮೂಲ ರೂಪನಾದ ನಾರಾಯಣ ಮಾಡಿದ್ದು. ಆದರೆ ಇದೇ ಹಯಗ್ರೀವನೇ ಆ ಮಧುಕೈಟಭ ದೈತ್ಯರನ್ನು ಸಂಹರಿಸಿದ್ದು ಇಲ್ಲಿ 7ನೇ ಸ್ಕಂದದಲ್ಲಿ 9ನೇ ಅಧ್ಯಾಯದಲ್ಲಿ 37ನೇ ಶ್ಲೋಕದ ರೂಪದಲ್ಲಿ ಕಂಡುಬರ್ತದೆ. ಇದು ಪ್ರಹ್ಲಾದ ಮಾಡಿದಂಥ ಒಂದು ಸ್ತೋತ್ರ ನರಸಿಂಹರನ್ನು ಕುರಿತು. ಭೂತೇಂದ್ರಿಯಾಶಯಮಯೇ ವಿತತಂ ದದರ್ಶ. ಚತುರ್ಮುಖ ಬ್ರಹ್ಮ ಮೊದಲು ನೀನು ಕಾಣದೇ ಇದ್ದಾಗ ಆತಂಕಪಟ್ಟು ಮುಂದೆ ತಪಸ್ ಮಾಡಿ ನಿನ್ನನ್ನು ಕಂಡುಕೊಂಡ. ನಿನಗೆ ಸಾವಿರಾರು ಮುಖಗಳು, ಪಾದಗಳು, ಶಿರಸ್ಸು, ತೊಡೆ, ಕೈಗಳು, ಮೂಗು, ಬಾಯಿ, ಕಿವಿ, ಕಣ್ಣು, ಆಭರಣ ಇತ್ಯಾದಿಗಳಿಂದ ನೀನು ಕೂಡಿದವನು. ನಾಸ ಹಾಸ್ಯ ಕರ್ಣ ನಯನಾಭರಣಾಯುಧಾಢ್ಯಂ ಅಂತ. ಇಂಥ ಪರಮಪುರುಷನಾದ ನಿನ್ನನ್ನು ನೋಡಿ ಚತುರ್ಮುಖ ಬ್ರಹ್ಮನಿಗೆ ಸಂತೋಷ ಆಯಿತು ಅಂತ ಅಲ್ಲಿ ಇರುವ ವಿಷಯ. ಅಲ್ಲೇ ಬರುವುದೇ ಈ 37ನೇ ಶ್ಲೋಕ. ಹಯಗ್ರೀವ ಅನ್ನುವ ಅಸುರ ವೇದಗಳನ್ನು ಕದ್ದಿದ್ದ. ಆಗ ಮತ್ಸ್ಯ ರೂಪದ ಭಗವಂತ ಅದನ್ನು ಸದೆ ಬಡಿದು ಚತುರ್ಮುಖ ಬ್ರಹ್ಮನಿಗೆ ಅದನ್ನು ಒಪ್ಪಿಸಿದ ಅಂತ ನಮ್ಗೆ ಗೊತ್ತಿದೆ, ಅಂತ ಕೇಳಿದ್ದೇವೆ. ಇಲ್ಲಿ ಮಧುಕೈಟಭ ಅನ್ನೋ ದೈತ್ಯರು ವೇದದ್ರೋಹಿಗಳು, ವೇದ ಮಾರ್ಗಕ್ಕೆ ವಿರೋಧಿಗಳು, ವೇದಾಭಿಮಾನಿಗಳಾದಂತಹ, ವೇದದ ಅರ್ಥರೂಪವಾದಂತಹ ದೇವತೆಗಳನ್ನೆಲ್ಲ ಅವರು ಪೀಡಿಸಿದವರು, ಮಹಾಬಲಿಷ್ಠರು. ಅವರಿಬ್ಬರನ್ನು ಕೊಂದು ಅವರು ಅಪಹಾರ ಮಾಡಿದಂತಹ ವೇದ ಸಮೂಹಗಳನ್ನು ಚತುರ್ಮುಖ ಬ್ರಹ್ಮನಿಗೆ ನೀನು ಕೊಟ್ಟೆ. ಆ ದೈತ್ಯರು ಅಪಹಾರ ಮಾಡಿದ ವೇದ ಸಮೂಹಗಳು ಅಂದರೆ ವೇದಾಭಿಮಾನಿಗಳಾದಂತಹ ದೇವತೆಗಳು. ಈ ಸಾಧಕರಲ್ಲಿ ಕಟ್ಟ ಕಡೆಯ ಸಾಧಕನವರೆಗೆ ಶಾಸ್ತ್ರ ಮಾರ್ಗ, ಶಾಸ್ತ್ರದ ಪರಂಪರೆ ಇರಬೇಕು, ಉಳಿಬೇಕು ಅಂದರೆ ಈ ಎಲ್ಲ ವೇದಾಭಿಮಾನಿ ದೇವತೆಗಳು, ಅಭಿಮಾನಿ ದೇವತಾ ಸ್ತ್ರೀಯರು, ಅವರೆಲ್ಲರ ನೆರವು ಕೂಡ ಬೇಕಾಗ್ತದೆ. ವಸ್ತುತಃ ವೇದಗಳು ಭಗವಂತನ ಮನಸ್ಸಿನಲ್ಲಿ, ಲಕ್ಷ್ಮೀದೇವಿ ಹಾಗೆ ಚತುರ್ಮುಖಾದಿ ದೊಡ್ಡ ದೊಡ್ಡ ದೇವತೆಗಳ ಮನಸ್ಸಿನಲ್ಲಿ ಯಾವತ್ತೂ ಇದ್ದೇ ಇರ್ತವೆ. ಆ ವೇದಗಳನ್ನಾಗಲಿ ವೇದಾಭಿಮಾನಿ ದೇವತೆಗಳನ್ನಾಗಲಿ ಧಕ್ಕೆಗೆ ಒಳಪಡಿಸುವ ಶಕ್ತಿ ಈ ದೈತ್ಯರಿಗಿರೋದಿಲ್ಲ. ಆದರೆ ಅದಕ್ಕಿಂತ ಕೆಳಗೆ ಬಂದಿರುವಂತಹ ಈ ದೇವತೆಗಳೇನಿದ್ದಾರೆ, ವೇದಾಭಿಮಾನಿ ದೇವತೆಗಳು, ಅವರೆಲ್ಲರನ್ನೂ ಇಂಥ ರಾಕ್ಷಸರು ಪೀಡಿಸ್ತಾ ಇರ್ತಾರೆ. ಹಾಗೆ ಪೀಡಿಸಿದಾಗ ಆ ವೇದ ಮಾರ್ಗ ಅನ್ನೋದು ನಷ್ಟ ಆಗಿ ಹೋಗ್ತದೆ. ಆಗ ಭಗವಂತ ಈ ಥರದ ನಾನಾ ಥರದ ಅವತಾರಗಳನ್ನು ತಾಳಬೇಕಾಗ್ತದೆ. ತಾಳಿ ಆ ಶತ್ರುಗಳನ್ನು ಸದೆ ಬಡಿದು ಚತುರ್ಮುಖ ಬ್ರಹ್ಮನಿಗೆ ಆ ವೇದಗಳನ್ನು ಕೊಡ್ತಾನೆ. ಯೋ ಬ್ರಹ್ಮಾಣಂ ವಿದತಾತಿ ಪೂರ್ವಂ ಯೋ ವೈ ವೇದಾಂಶ್ಚ ಪ್ರಹಿಣೋತಿ ತಸ್ಮೈ. ಚತುರ್ಮುಖ ಬ್ರಹ್ಮನನ್ನು ಸಿಟ್ಟಿಸಿದನು ಅವನೇ, ಅವನಿಗೆ ವೇದಗಳನ್ನು ಕೊಟ್ಟವನು ಅವನೇ. ಯಾರು ಶತ್ರುಗಳು ಅಲ್ಲಿ ನಡುವೆ ದಾಳಿ ಮಾಡಿದಾಗ ಆ ಶತ್ರುಗಳ ಉಪಟಳವನ್ನು ಪರಿಹಾರ ಮಾಡಿಕೊಂಡವನು ಕೂಡ ಅದೇ ಭಗವಂತ ಅಂತ ಅಲ್ಲಿ ಕೇಳಿ ಬರ್ತದೆ. ಭಗವಂತನೇ, ನಿನಗೆ ಸತ್ವ ರಜಸ್ತಮೋ ಗುಣಗಳು ಪ್ರಿಯವಾದಂಥ ಒಂದು ಶರೀರವಿದ್ದಂತೆ, ಅರ್ಥಾತ್ ನಿನ್ನ ಪತ್ನಿಯಾದ, ನಿನ್ನ ಅತ್ಯಂತ ಪ್ರಿಯತಮವಾದ ವಿಗ್ರಹ ಅಂದರೆ ಲಕ್ಷ್ಮೀದೇವಿ. ಆ ಲಕ್ಷ್ಮೀದೇವಿಯ 3 ರೂಪಗಳು, ಸತ್ವಾಭಿಮಾನಿ ರೂಪ ಶ್ರೀ, ರಜೋಗುಣಾಭಿಮಾನಿನಿ ರೂಪ ಭೂ ಮತ್ತು ತಮೋಗುಣಾಭಿಮಾನಿನಿ ರೂಪ ದುರ್ಗಾದೇವಿ. ಹೀಗೆ ನಿನ್ನ ಪತ್ನಿಯಾದ ಲಕ್ಷ್ಮೀದೇವಿ 3 ರೂಪಗಳನ್ನು ತಾಳಿ ನಿನ್ನ ಜೊತೆಗೆ ವಿಹಾರ ಮಾಡ್ತಿದ್ದಾಳೆ ಅಂತ ಹೀಗೆ ಕೇಳಿ ಬರ್ತದೆ. ಹೀಗೆ ಇದೊಂದು ಆ ಹಯಗ್ರೀವ ಮಧುಕೈಟಭರನ್ನು ಸಂಹರಿಸಿದ ವರ್ಣನೆ. ಇದಲ್ಲದೆ ಮಹಾಭಾರತದಲ್ಲಿ ಶಾಂತಿ ಪರ್ವದಲ್ಲಿ
ಅದರ ಉಪಪರ್ವವಾದಂತಹ ಮೋಕ್ಷ ಧರ್ಮ ಪರ್ವದಲ್ಲಿ ಶಾಂತಿ ಪರ್ವದ ಒಟ್ಟಾರೆ ಅಧ್ಯಾಯಗಳಲ್ಲಿ 347ನೇ ಅಧ್ಯಾಯ, ಅಲ್ಲಿ ಹಯಗ್ರೀವಾವತಾರದ ಕಥೆ, ವೇದಗಳ ಉದ್ಧಾರ, ಮಧುಕೈಟಭರ ವಧ, ನಾರಾಯಣನ ಮಹಿಮೆ ವರ್ಣನೆ ಇತ್ಯಾದಿ ಎಲ್ಲವೂ ಕೂಡ ಕೇಳಿ ಬರ್ತದೆ. ಮಧು ಮತ್ತು ಕೈಠಭ ಅಂತ ಅವನ ಹೆಸರು. ಏಕಸ್ತತ್ರ ಅಭವತ್ ಬಿಂದು ಮಧ್ವಾಭಃ ರುಚಿರ ಪ್ರಭಃ. ನೀರಿನಲ್ಲಿ 2 ಹನಿಗಳನ್ನು ಸ್ವಯಂ ಭಗವಂತನೇ ಬಿಟ್ಟಿದ್ದಂತೆ. ಆ ಹನಿಗಳಿಂದ ಹುಟ್ಟಿದವರೇ ಈ ಒಂದು ಬಿಂದು, ಜೇನಿನಂತೆ ಬಣ್ಣವುಳ್ಳ ಒಂದು ಬಿಂದು, ಅದು ಮಧು ಎಂಬ ದೈತ್ಯನಾಯಿತು, ಅವನ ಶರೀರವಾಯಿತು. ಇಲ್ಲಿ ಮಧ್ವಾಭಃ ಅಂತಿದೆ, ಮಧುವಿನಂತೆ ಜೇನುತುಪ್ಪದಂತೆ ಇರುವುದು ಅಂತ ಅರ್ಥ. ಹರಿವಂಶ ಪರ್ವದ 52ನೇ ಅಧ್ಯಾಯ, ಅಲ್ಲಿ 25ನೇ ಶ್ಲೋಕದಲ್ಲಿ ಹೀಗೆ ಅದರ ಕಥೆಯ ಬಗ್ಗೆ ಕೇಳಿ ಬರ್ತದೆ. ಇವರಿಬ್ಬರು ಭಗವಂತನ ಕರ್ಣದ ಮಲದಿಂದ ಹುಟ್ಟಿದವರಂತೆ. ಅವರೊಳಗೆ ವಾಯುವಿನ ಒಂದು ಆವೇಶವೂ ಇತ್ತು, ಅದರಿಂದೇ ಅವರಷ್ಟು ಮಹಾಪರಾಕ್ರಮಿಗಳಾಗಿದ್ದರು. ತೌ ವಿವೇಶ ಸ್ವಯಂ ವಾಯು ಬ್ರಹ್ಮಣ ಸಾಧು ಚೋದಿತ ಏಕಂ ಮೃದುತರಂ ಮೇನೆ ಕಠಿಣಂ ವೇದ ಚಾಪರಂ ನಾಮನಿ ತು ತಯೋಶ್ಚಕ್ರೆ ಸ ವಿಭು ಶಲ್ಯೋದ್ಭವ ಮೃದುಸ್ವಯಂ ಮಧುರ್ನಾಮ ಕಠಿಣ ಕೈಟಭೋಭವತ್. ಯಾರು ಮೃದುವಾದ ಶರೀರವುಳ್ಳವನಾಗಿದ್ದಾನೆ ಅವನಿಗೆ ಮಧು ಅಂತನೂ, ಕಠಿಣವಾದ ಶರೀರವುಳ್ಳವನಿಗೆ ಕೈಟಭ ಅಂತನೂ ಹೆಸರು ಬರಲಿ ಅಂತ ಸ್ವಯಂ ಪರಮಾತ್ಮನೇ ಮಾಡಿದ್ದಿದೆ. ಚತುರ್ಮುಖ ಬ್ರಹ್ಮನೇ ಅವರಿಗೆ ಹೆಸರುಗಳನ್ನು ಕೊಟ್ಟ. ಮುಂದೆ ಅವರ ಉಪಟಳ ಹೆಚ್ಚಾದಾಗ ಪರಮಾತ್ಮ ಅವ್ರ ಜೊತೆಗೆ ಯುದ್ಧ ಮಾಡಲಿಕ್ಕೆ ತೊಡಗಿದ. ಭಗವಂತನ ಹೆಸರಲ್ಲಿ ಪದ್ಮನಾಭ ಅಂತ, ಉತ್ಪಪಾಥ ಅಥ ಶಯನಾತ್ ಪದ್ಮನಾಭೋ ಮಹಾದ್ಯುತಿ, ಮೂಲ ರೂಪದ ನಾರಾಯಣ ಅಂತ ಅವನನ್ನು ತಿಳ್ಕೊಳ್ಬೇಕು. ಈ ಮಧು ಮತ್ತು ಕೈಟಭರಿಬ್ಬರಿಗೂ ಕೂಡ ಭಗವಂತನ ಪರಾಕ್ರಮವನ್ನು ನೋಡಿ ಬಹಳ ಸಂತೋಷ ಆಯ್ತಂತ. ನಾವಿಬ್ಬರು ನಿನ್ನ ಪರಾಕ್ರಮದ ಬಗ್ಗೆ ಬಹಳ ಪ್ರೀತರಾಗಿದ್ದೇವೆ, ಒಂದು ವರ ಕೊಡಬೇಕು ಅಂತ ಅಪೇಕ್ಷೆ ಪಡ್ತೇವೆ. ಆವಾಂಚ ಜಹಿ ನಯತ್ರ ಉರ್ವಿ, ನೀರೆಲ್ಲಿಲ್ವೋ ಅಲ್ಲಿ ನಮ್ಮನ್ನ ನೀನು ಕೊಲ್ಲಬೇಕು ಅಂತ ಕೇಳಿಕೊಂಡ್ರು. ಅದರಂತೆ ಭಗವಂತ ಅವರನ್ನ ನೀರಿನಿಂದ ಮೇಲೆತ್ತಿ ಕೊಂದು ಹಾಕಿದ. ತನ್ನ ತೊಡೆ ಮೇಲೆ ಇಟ್ಕೊಂಡು ಕೊಂದು ಹಾಕಿದ ಅಂತ ಎಲ್ಲೋ ಒಂದು ಕಡೆ ಹೇಳಿದ್ದ ನೆನಪಿದೆ. ಇರಲಿ, ಅದಲ್ಲದೆ ಹೋದ್ರು ಹಾಗೆ ಅವ್ರನ್ನ ಕೊಂದು ಹಾಕಿದ. ಅವರ ಮೇಧಸ್ಸು ಸತ್ತು ಹೋದ ಅವರಿಬ್ಬರಿಂದ ಮೇಧಸ್ಸು ವಿಪುಲ ಪ್ರಮಾಣದಲ್ಲಿ ಹೊರಗೆ ಬಂತು. ಅದೆಲ್ಲ ನೀರಿನಲ್ಲಿ ಹರಡಿತ್ತು. ಆ ಮೇಧಸ್ಸೆ ಮುಂದೆ ಘನೀಭವಿಸಿ ಈ ಭೂಮಿಯ ರೂಪವನ್ನು ತಾಳಿತು. ಅವಳಿಗೆ ಮೇದಿನಿ ಅಂತ ಹೆಸರು ಬಂತು. ಮೇಧಸಾ ತಜ್ಜಲಂ ವ್ಯಾಪ್ತಂ ತಾಭ್ಯಾಂ ಅಂತರ್ದಧೇ ತದಾ ದೈತ್ಯ ಮೇಧಸ್ಸಮಾಚನ್ನ ಮೇದಿನಿ ಇತಿ ತತಸ್ಮೃತ. ಆ ದೈತ್ಯರ ಮೇಧಸ್ಸಿನಿಂದ ವ್ಯಾಪ್ತವಾದ ಅವಳ ಆ ಭೂಭಾಗಕ್ಕೆ ಮೇದಿನಿ ಅಂತ ಹೀಗೆ ಹೆಸರು ಬಂತು. ಇದು ಹರಿವಂಶದ ಉಲ್ಲೇಖ. ಮಹಾಭಾರತದಲ್ಲಿ ನಾವು ನೋಡ್ತಾ ಇದ್ವಲ್ಲ, 347ನೇ ಅಧ್ಯಾಯದಲ್ಲಿ ಅವರಿಗೆ ಒಬ್ಬ ಮಧುವಿನಂತೆ ಜೇನಿನಂತೆ ಕಾಂತಿ ಇದ್ದವನಾದ್ರಿಂದ ಒಬ್ಬನಿಗೆ ಮಧು ಅಂತನೂ ಇನ್ನೊಬ್ಬನಿಗೆ ಕೈಟಭ ಅಂತನೂ ಹೆಸರು ಬಂತು. ತಥೋ ವಿಗ್ರಹವಂತವತು ವೇದಾನ್ ದೃಷ್ಟ ಅಸುರೋತ್ತಮವು, ವೇದಗಳನ್ನು ನೋಡಿದರು, ಆ ವೇದಗಳನ್ನು ಅಪಹರಿಸಿದರು. ಮುಂದೆ ಆ ವೇದಗಳನ್ನು ತೆಗೆದುಕೊಂಡು ರಸಾತಳಕ್ಕೆ ಹೊರಟೋದರು. ಚತುರ್ಮುಖ ಬ್ರಹ್ಮ ಚಿಂತಿತನಾದ. ವೇದಾಮೇ ಪರಮಂ ಚಕ್ಷು, ವೇದಗಳು ನನ್ನ ಕಣ್ಣು, ಅವೇ ನನ್ನ ಬಲ, ಅದೇ ನನ್ನ ಆಶ್ರಯ ಸ್ಥಾನ. ನನ್ನ ವೇದಗಳನ್ನು ಹೀಗೆ ಅಪಹಾರ ಮಾಡಿಬಿಟ್ರೆ ಅಂಧಕಾರಾಹಿ ಮೇ ಲೋಕಾಹ, ನನ್ನ ಸುತ್ತಮುತ್ತಲ ಲೋಕವೆಲ್ಲ ಅಂಧಕಾರಗ್ರಸ್ತ ಆದಂತೆ ಆಗಿಬಿಟ್ಟಿದೆ. ವೇದಗಳ ನೆರವಿಲ್ಲದೆ ನನಗೆ ಸೃಷ್ಟಿಯನ್ನು ಮಾಡಲಿಕ್ಕಾಗೋದಿಲ್ಲ.
ಚತುರ್ಮುಖ ಬ್ರಹ್ಮ ಅವನನ್ನ ನಮಸ್ತೆ ಬ್ರಹ್ಮ ಹೃದಯ, ನಮಸ್ತೆ ಮಮ ಪೂರ್ವಜ, ಲೋಕಾದ್ಯ ಭುವನ ಶ್ರೇಷ್ಠ, ಸಾಂಖ್ಯ ಯೋಗ ನಿಧೇ ಪ್ರಭೋ, ತೇಮೇ ವೇದ ಹೃತಾಶ್ಚಕ್ಷು, ಅಂಧೋ ಜಾತೋಸ್ಮಿ ಜಾಗೃಹಿ. ನಾನೀಗ ವೇದಗಳನ್ನು ಕರೆದುಕೊಂಡು ಕುರುಡಾಗಿದ್ದೇನೆ, ನನ್ನ ಕಣ್ಣುಗಳನ್ನು ನನಗೆ ಕೊಡು ಅಂತ ಹೀಗೆ ಭಗವಂತನ ಪ್ರಾರ್ಥನೆ ಮಾಡಿದ ಮೇಲೆ ಆ ಭಗವಂತ ಎಚ್ಚೆತ್ತು ಇನ್ನೊಂದು ರೂಪವನ್ನು ತಾಳಿದ. ಸುನಾಸಿಕೇನ, ತುಂಬ ಸುಂದರವಾದಂತಹ ಮೂಗು, ಚಂದ್ರಪ್ರಭಾ, ಚಂದ್ರನಂತೆ ತೊಳಗುವ ಮೈಕಾಂತಿ, ವೇದಗಳ ಆವಾಸ ಸ್ಥಾನವಾದ ರೂಪ ಅದು. ಅವನ ತಲೆ ಆಕಾಶಕ್ಕೆ ಹರಡಿತ್ತು. ಆ ಹಯಗ್ರೀವ ರಸಾತಳಕ್ಕೆ ಧಾವಿಸಿದ. ಜಗ್ರಾಹ ವೇದಾನಖಿಲಾನ್, ಅಲ್ಲಿರುವ ವೇದಗಳನ್ನೆಲ್ಲ ತನ್ನ ಕೈವಶ ಮಾಡಿಕೊಂಡ. ಚತುರ್ಮುಖ ಬ್ರಹ್ಮನಿಗೆ ಅವುಗಳನ್ನು ಕೊಟ್ಟ. ಸ್ವಾಂ ಪ್ರಕೃತಿಂ ಗತಃ, ತನ್ನ ಮೂಲ ರೂಪಕ್ಕೆ ಹೋಗಿ ಐಕ್ಯ ಹೊಂದಿದ. ಅಥವಾ ಸ್ವಾಂ ಪ್ರಕೃತಿಂ ಗತಃ, ತನ್ನ ಸ್ಥಾನಕ್ಕೆ ಹೋದ. ತಾವು ಅಪಹರಿಸಿದ ವೇದಗಳ ಉದ್ಧಾರ ಆಗಿದ್ದು ಅವು ತಮ್ಮ ಕೈ ತಪ್ಪಿ ಹೋಗಿದ್ದನ್ನು ಮಧುಕೈಟವರು ನೋಡಿದರು. ವೇಗದಿಂದ ಅವರು ಧಾವಿಸಿ ಬಂದರು. ಎಲ್ಲಿ ವೇದಗಳನ್ನು ಪರಮಾತ್ಮ ಇಟ್ಟು ಹೋಗಿದ್ನೋ ಅಲ್ಲಿ ಬಂದರು. ವೇದಗಳ ಕೈ ತಪ್ಪಿ ಹೋಗಿದ್ದು ಅವರಿಗೆ ಕೋಪ ತರಿಸಿತ್ತು. ಭಗವಂತನ ಬಳಿಗೆ ಬಂದರು. ಅವನು ಶ್ವೇತಂ ಚಂದ್ರಾಂಶು ಚಂದ್ರ ವಿಶುದ್ಧಾತ್ಮಂ ಅನಿರುದ್ಧ ತನೋಸ್ಥಿತಂ, ಶ್ವೇತವರ್ಣದ ಕಾಂತಿಯಿಂದ ತೊಳಗುವಂಥ ನಿದ್ರಾಯೋಗದಲ್ಲಿರುವ ಭಗವಂತನನ್ನು ಅವರು ನೋಡಿದರು. ಅಯಂಸ ಪುರುಷ ಶ್ರೇಷ್ಠ ಶ್ವೇತಃ, ಬಿಳಿಯ ಬಣ್ಣದ ಇದೇ ಮನುಷ್ಯನೇ ನಿದ್ರೆಗೆ ಜಾರಿದ್ದಾನೆ, ಇವನೇ ವೇದಗಳನ್ನು ಹೊತ್ತೊಯ್ದಿದ್ದಾನೆ. ಯಾರಿವನು? ಆ ವೇದಗಳನ್ನು ಹೊತ್ತೊಯ್ದ ಯಾಕೆ ಅಂತ ಆಲೋಚನೆ ಮಾಡಿ ಅವನ ಮೇಲೆ ದಾಳಿ ಮಾಡಿದರು. ಮುಂದೆ ಅವರು ಆ ಇಬ್ಬರು ದೈತ್ರಿಗೂ ನಾರಾಯಣನಿಗೂ ಯುದ್ಧ ಆಯಿತು. ತಯೋರ್ ವಧೇನ, ಅವರನ್ನು ಕೊಂದು ಹಾಕಿದ ಭಗವಂತ. ಮತ್ತು ವೇದಾಪಹರಣೇನ ಚ, ಆ ವೇದಗಳನ್ನು ತಂದೊಪ್ಪಿಸಿದ ಭಗವಂತನಿಗೆ. ಚತುರ್ಮುಖ ಬ್ರಹ್ಮನಿಗೆ ಆದ ದುಃಖವನ್ನು ಪರಿಹಾರ ಮಾಡಿದ. ಮುಂದೆ ಆ ವೇದಗಳ ನೆರವನ್ನಿಟ್ಟುಕೊಂಡು ವೇದೋಕ್ತವಾದ ವಿಧಿಯಂತೆ ಸಕಲ ಜಗತ್ತನ್ನು ಸೃಷ್ಟಿಸಿದ ಈ ಚತುರ್ಮುಖ. ಈ ಕಥೆಯನ್ನೆಲ್ಲ ಯಾಕೆ ಇಷ್ಟು ಇಲ್ಲಿ ಹೇಳಿದೆ ಅಂದರೆ, ಯೋ ಹ್ಯೇತದ್ ಬ್ರಾಹ್ಮಣೋ ನಿತ್ಯಂ ಶೃಣುಯಾತ್ ಧಾರಯೀತವ, ಈ ಕಥೆಯನ್ನು ನಾವು ನಿತ್ಯ ಪಠನ ಮಾಡಬೇಕು, ಸ್ಮರಣೆ ಮಾಡ್ಕೋಬೇಕು. ಧಾರಯೀತಚ, ಇನ್ನೊಬ್ಬರಿಗೆ ಅದನ್ನು ಪ್ರವಚನಾದಿ ರೂಪದಲ್ಲಿ ಹೇಳಬೇಕು. ನತಸ್ಯ ಅಧ್ಯಯನಂ ನಾಶಮಪಗಚ್ಚೇತ್, ಅವನು ಮಾಡಿದ ಅಧ್ಯಯನ ಎಂದು ನಷ್ಟ ಆಗೋದಿಲ್ಲ, ಅವನ ಅಧ್ಯಯನ ವೀರ್ಯವತ್ತರ ಆಗ್ತದೆ. ಹೀಗೆ ಹಯಗ್ರೀವಾವತಾರದ ಕಥೆ ಇಷ್ಟು ಮಹತ್ವದ್ದು. ಈಗೇನು 347ನೇ ಅಧ್ಯಾಯ ಇದೆ, ಇದಕ್ಕಿಂತ ಹಿಂದೆ ಮತ್ತೊಂದು ಸರಿ ಕಥೆ ಬಂದಿದೆ. ಅಲ್ಲಿ ಭಗವಂತನ ಎದುರಿಗೆ ಹಯಗ್ರೀವ ಕಾಣಿಸಿಕೊಂಡದ್ರ ವರ್ಣ, ಚತುರ್ಮುಖ ಬ್ರಹ್ಮನ ಎದುರಿಗೆ ಹಯಗ್ರೀವ ಕಾಣಿಸಿಕೊಂಡದ್ದು ವರ್ಣನೆ ಇದೆ. ಆ ಅಧ್ಯಾಯವನ್ನು ಪಠನ ಮಾಡಿದರೆ ಪುತ್ರರಿಲ್ಲದವರಿಗೆ ಪುತ್ರ ಸಂತಾನ, ಸಂಪತ್ತಿಲ್ಲದವರಿಗೆ ಸಂಪತ್ತು ಇದೆಲ್ಲ ದೊರೆಯುತ್ತದೆ ಅಂತ ವರ್ಣನೆ ಮಾಡಿದ್ದಾರೆ. ಅದಲ್ಲದೆ ಲಗ್ನಗರ್ಭ, ಪ್ರಸವದ ಸಂದರ್ಭದಲ್ಲಿ ಏನಾದರೂ ತೊಂದರೆ ಆಗಿದ್ದರೆ ಗರ್ಭಿಣಿ ಸ್ತ್ರೀಗೆ ಅಲ್ಲಿ ಬಂದಿರುವ ಭಗವಂತನ ಆ ಕಥೆಯನ್ನು ಕೇಳುವುದರಿಂದ ಅಲ್ಲಿ ಬಂದಿರುವಂತಹ ಒಂದು ಶ್ಲೋಕನೂ ಇದೆ. ತಮ್ ದೇವೋ ದರ್ಶಯಾಮಾಸ ಕೃತ್ವಾ ಹಯಶಿರೋ ಮಹತ್ ಸಾಂಗಾನಾವರ್ತಯನ್ ವೇದಾನ್ ಕಮಂಡಲು ತ್ರಿದಂಡ ಧೃಕ್ ಅಂತ. ಕೈಯಲ್ಲಿ ಕಮಂಡಲು ಹಿಡಿದಿದ್ದಾನೆ, ಸನ್ಯಾಸಿಗಳಂತೆ ದಂಡ ಹಿಡಿದಿದ್ದಾನೆ. ಎಲ್ಲ ವೇದಾಂಗಗಳನ್ನು ಶಾಸ್ತ್ರಗಳನ್ನು ಅವನು ತನ್ನ ಮುಖದಿಂದ ಹೊರ ಹಾಕ್ತಾ ಇದ್ದಾನೆ. ಅಂಥ ತನ್ನ ರೂಪವನ್ನು ಚತುರ್ಮುಖ ಬ್ರಹ್ಮನಿಗೆ ತೋರಿಸಿದ ಅಂತ ಅಲ್ಲಿ ಬಂದಿದೆ. ಹೀಗೆ ಹಯಗ್ರೀವನ ರೂಪದ ಶ್ರವಣದಿಂದ, ಅದರ ಪ್ರವಚನದಿಂದ ಡೆಲಿವರಿಗೆ ತುಂಬ ಅನುಕೂಲ ಆಗ್ತದೆ. ಹಿಂದೆ ಮಹಾಭಾರತದಲ್ಲಿ ಬಂದಿರುವಂತೆ ಅವನು ಮಧುಕೈಟಭ ದೈತ್ಯರನ್ನು ಕೊಂದು ಹಾಕಿದ್ದನ್ನು ಶ್ರವಣ ಮಾಡಿದರೆ ನಮ್ಮ ಅಧ್ಯಯನ ಎಂದು ನಷ್ಟ ಆಗೋದಿಲ್ಲ. ಭಾಗವತ ತಾತ್ಪರ್ಯದಲ್ಲಿ ಮುಂದೆ ಅವನು ನಮಗೆ ಯಾವ ರೀತಿಯಾದ ಅನುಗ್ರಹ ಮಾಡ್ತಾನೆ ಅನ್ನೋದನ್ನು ವರ್ಣನೆ ಮಾಡಿದ್ದಾರೆ. ಅವನು ಓಂ ನಮೋ ಭಗವತೆ
ಧರ್ಮಾಯ ಆತ್ಮಶೋಧನಾಯ ಅಂತ. ಇದು ಮುಂದೆ 5ನೇ ಸ್ಕಂದದಲ್ಲಿ ಬರುವಂತಹ ಹಯಗ್ರೀವನ ಕುರಿತಾದ ಒಂದು ವರ್ಣನೆ. ಆತ್ಮಶೋಧನಾಯ, ನಮ್ಮೆಲ್ಲರನ್ನು ಶುದ್ಧಪಡಿಸುವ, ನಮ್ಮ ದೋಷವನ್ನು ಪರಿಹಾರ ಮಾಡುವಂತಹ ಒಂದು ರೂಪ ಅದು. ಮುಂದೆ ಮತ್ತೊಂದು ಕಡೆ ಭಾಗವತ ತಾತ್ಪರ್ಯದಲ್ಲಿ ಸರ್ವತ್ರ ಸರ್ವಕೃತ್ಯಾಪಿ ಹಯಗ್ರೀವಾದಿ ರೂಪಕ ಜ್ಞಾನಾದಿ ರಕ್ಷಕೋ ವಿಷ್ಣು ಜಾಮದಗ್ನಾದಿ ರೂಪವಾನ್ ಜ್ಞಾನಾತ್ಪಾದಕ ಕೃಷ್ಣಾದಿ ದೋಷನಾಶಕ ಅಂತ ಬಂದಿದೆ. ಎಲ್ಲ ರೂಪಗಳಿಂದಲೂ ಎಲ್ಲ ಕೆಲಸವನ್ನು ಭಗವಂತ ಮಾಡಬಲ್ಲ. ಆದರೆ ಆತ ಹಯಗ್ರೀವ ರೂಪದಿಂದ ಜ್ಞಾನ ರಕ್ಷಣೆಯನ್ನು ಮಾಡ್ತಾನೆ, ಅರ್ಥಾತ್ ನಮ್ಮ ಅಧ್ಯಯನದ ರಕ್ಷಣವನ್ನು ಮಾಡ್ತಾನೆ. ಜಾಮದಗ್ನ ರೂಪದಿಂದ ನಮಗೆ ಜ್ಞಾನವನ್ನು ಕೊಡ್ತಾನೆ. ಕೃಷ್ಣಾದಿ ದೋಷನಾಶಕ, ಕೃಷ್ಣ ಮೊದಲಾದ ರೂಪಗಳನ್ನು ನಾವು ಧ್ಯಾನ ಮಾಡಿದರೆ ಅದರ ಮೂಲಕ ನಮಗಾತ ದೋಷಗಳನ್ನು ಪರಿಹಾರ ಮಾಡ್ತಾನೆ ಅಂತ ಅಲ್ಲಿ ಬಂದಿದೆ. ಇವು ಆ ಭಗವಂತನ ರೂಪಗಳನ್ನು ನಾವು ಶ್ರವಣ ಮಾಡಿದರೆ ನಮಗೆ ಸಿಗುವಂತಹ ಫಲಗಳು. ಇನ್ನು ಮುಂದೆ ನಾವು ವಾಮನಾವತಾರದ ಕುರಿತು ನೋಡಬೇಕಾಗಿದೆ. ಅದಕ್ಕಿಂತ ಮುಂಚೆ ಈಗಾಗಲೇ ನಾವು ಅನೇಕ ಅವತಾರಗಳು ಯಾವ್ಯಾವ ಕಾಲಕ್ರಮದಲ್ಲಿ ಆದವು, ಯಾವ ಅವತಾರಗಳಾದವು ಅನ್ನೋದನ್ನು ನೋಡಿದ್ದೀವಲ್ಲ. ಅದ್ರ ಬಗ್ಗೆ ಮತ್ತಷ್ಟು ವಿವರಗಳನ್ನು ಕೊನೆಯ ಬಾರಿ ಅದನ್ನೊಂದು ಬಾರಿ ನೋಡಿ ಮುಂದೆ ನಾಳೆ ದಿವಸ ನಾವು ವಾಮನಾವತಾರದ ಶ್ರವಣಕ್ಕೆ ತೊಡಗೋಣ. ಚತುರ್ಮುಖ ಬ್ರಹ್ಮನ ಹಗಲು ಏನಿದೆಯಲ್ಲ, 432 ಕೋಟಿ ವರ್ಷದ ಹಗಲು, ಅದರಲ್ಲಿ 14 ಮನ್ವಂತರಗಳಾಗ್ತವೆ ಅಂತ ನಾವು ನೋಡಿದ್ದೇವೆ. ಅದರಲ್ಲಿ ಮೊದಲನೇ ಮನ್ವಂತರವೇ ಸ್ವಯಂಭುವ ಮನ್ವಂತರ ಅಂತ. ಆ ಸ್ವಯಂಭುವ ಮನ್ವಂತರದ ಆದಿಭಾಗದಲ್ಲಿಯೇ ಶ್ವೇತವರಾಹ ಕಾಣಿಸ್ಕೊಂಡಿದ್ದ. ಚತುರ್ಮುಖ ಬ್ರಹ್ಮನಿಂದ ಹುಟ್ಟಿದ ಹಿರಣ್ಯಾಕ್ಷನನ್ನ ಕೊಂದು ಆ ಭೂಮಿಯನ್ನ ಆತ ಮೇರೆತ್ತಿದ್ದ. ಭೂಮಿ ತಾನಾಗೆ ಕುಸಿದಿತ್ತು. ತಾನಾಗೆ ಕುಸಿದ ಭೂಮಿಯನ್ನ ಎತ್ತಲಿಕ್ಕಾಗಿ ಬಂದಿದ್ದ ಈ ವರಾಹ. ಆಗ ಅವನನ್ನು ತಡೆಯಬೇಕು ಅಂತ ಬಂದ ಈ ಹಿರಣ್ಯಾಕ್ಷ ಅವನನ್ನ ತನ್ನ ಕೋರೆ ಹಲ್ಲಿನಿಂದ ಸಿಗಿದು ಕೊಂದು ಹಾಕಿದ. ಇದು ಸ್ವಯಂಭೂಮ ಅನ್ನುವಂಥದ್ದು ಆದಿಭಾಗದಲ್ಲಿ. ಈ ವರಾಹನ ಬಗ್ಗೆಯೂ ಕೂಡ ಮಹಾಭಾರತದಲ್ಲೂ ಇದೆ, ಹರಿವಂಶದಲ್ಲೂ ಇದೆ. ಎರಡು ಕಡೆ ಇರುವ ಒಂದು ಸಂಗತಿ ಅಂದರೆ ಏಕಶೃಂಗನಾದ ವರಾಹ ಅಂತ. ವಿಷಾಣೇನ ಅಹಂ ಏಕೇನ ತೋಯಮಧ್ಯ ಸಮುದ್ರತ, ಒಂದು ನನ್ನ ಕೋರೆ ದಾಡಿಯಿಂದ ನಾನು ಮೇಲೆತ್ತಿದೆ ಅಂತ ಹರಿವಂಶದಲ್ಲಿ ಬಂದಿದೆ. ತಥೋ ವರಾಹ ಸಂವೃತ್ತ ಏಕಶೃಂಗೋ ಮಹಾದ್ಯುತಿ, ಏಕಶೃಂಗವುಳ್ಳಂತಹ ವರಾಹ ಒಂದು ಕಡೆ ಕಾಣಿಸಿಕೊಂಡ ಅಂತ ಮಹಾಭಾರತದಲ್ಲೂ ವರ್ಣನೆ ಇದೆ. ಇದು ಈಗ ಮೊದಲು ಕಾಣಿಸಿಕೊಂಡಿದ್ದು ಶ್ವೇತವರಾಹ. ಇದು ಭಾಗವತದಲ್ಲಿ ಭಾಗವತ ತಾತ್ಪರ್ಯದ 3ನೇ ಅಧ್ಯಾಯದ 14ನೇ ಸರ್ಗದ 34ನೇ ಶ್ಲೋಕದಲ್ಲಿ ಬಂದಿರುವಂತಹ ವಿಚಾರ. ಮುಂದೆ ಅದೇ ಸ್ವಯಂಭೂಮ ಅನ್ನುವಂಥದ್ರಲ್ಲಿ ಮತ್ಸ್ಯಾವತಾರ ಆಯಿತು. ಅದು ಆ ವೇದಗಳನ್ನು ಅಪಹರಿಸಿರುವಂತಹ ಹಯಗ್ರೀವ ಎಂಬ ದೈತ್ಯನನ್ನ ಪರಮಾತ್ಮ ಕೊಂದದ್ದು. ಹೀಗೆ ಈ ಮೊದಲ ಮತ್ಸ್ಯದ ವರ್ಣನ ಭಾಗವತದಲ್ಲಿ 8ನೇ ಸ್ಕಂದದಲ್ಲಿ 23ನೇ ಅಧ್ಯಾಯದ 10ನೇ ಶ್ಲೋಕದಲ್ಲಿ ಬಂದಿದೆ. ಇದಾದ್ಮೇಲೆ ಆದ ಅವತಾರ ಮೊದಲ ಕೂರ್ಮಾವತಾರ. ಕೂರ್ಮಾವತಾರ ರೈವತ ಮನ್ವಂತರದಲ್ಲಿ ಒಮ್ಮೆ ಆಗಿದೆ. ರೈವತ ಮನ್ವಂತರ ಅಂದ್ರೆ ಅದು 5ನೇ ಮನ್ವಂತರ. ಮತ್ತೆ ಮುಂದೆ ವೈವಸ್ವತ ಮನ್ವಂತರದಲ್ಲಿ ಮತ್ತೊಮ್ಮೆ ಆಗಿದೆ. ಇದಕ್ಕೆ ಸ್ಪಷ್ಟವಾದ ಆಧಾರ ಬ್ರಹ್ಮಪುರಾಣದ್ದು ಆಚಾರ್ಯರ ಭಾಗವತ ತಾತ್ಪರ್ಯದ 8ನೇ ಸ್ಕಂದದ 6ನೇ ಅಧ್ಯಾಯದ 9ನೇ ಶ್ಲೋಕದಲ್ಲಿ ಕೊಟ್ಟಿರುವಂತಹ ಆಧಾರ. ಮುಂದೆ 2ನೇ ಮತ್ಸ್ಯಾವತಾರ. ಇದು ಚಾಕ್ಷುಷ ಮನ್ವಂತರದ ಪ್ರಳಯದಲ್ಲಿ ಆಗಿದ್ದು. ಈಗಿನ ವೈವಸ್ವತ ಮನು ಏನಿದ್ದಾನೆ ಅವನಿಗೆ ಬೋಧನೆ ಮಾಡಿದಂತಹ ಅವತಾರ. ಇದು 1ನೇ ಸ್ಕಂದದ 3ನೇ ಅಧ್ಯಾಯದ 15ನೇ ಶ್ಲೋಕದಲ್ಲಿ ಬಂದಿತ್ತು. ಚಾಕ್ಷುಷ್ಯಾಂತರೆ, ಚಾಕ್ಷುಷ ಮನ್ವಂತರದ ಕಾಲದಲ್ಲಿ ಈ ಅವತಾರ ಆಗಿತ್ತು. ಅದರ ಚಾಕ್ಷುಷ ಮನ್ವಂತರದ ಕೊನೆ ಕಾಲದಲ್ಲಿ ಅಂತ.
ಹೀಗೆ ಚಾಕ್ಷುಷ ಮನ್ವಂತರದ ಪ್ರಳಯ ಕಾಲದಲ್ಲಿ ಆದ ಈ ಎರಡನೇ ಮತ್ಸ್ಯಾವತಾರ ವೈವಸ್ವತ ಮನುವನ್ನು ಅನುಗ್ರಹಿಸಿತು. ಮುಂದೆ ವೈವಸ್ವತ ಮನ್ವಂತರದಲ್ಲಿ ವರಾಹನ ಅವತಾರ ಮತ್ತು ನರಸಿಂಹನ ಅವತಾರಗಳಾದವು. ಇದು ಕೃಷ್ಣ ವರಾಹ, ಈಗ ಆಗಿದ್ದು ಕೃಷ್ಣ ವರಾಹ. ಹಿಂದೆ ಆಗಿದ್ದ ವರಾಹವು ಈಗ ಆಗಿದ್ದ ವರಾಹವು ಒಂದೇ. ಹಿಂದೆ ಭೂಮಿ ತಾನಾಗಿಯೇ ನೀರ ಮೇಲೆ ಕುಸಿದಿತ್ತು. ಅದನ್ನು ಭಗವಂತ ಎತ್ತಲಿಕ್ಕೆ ಅಂತ ಹೋಗಿದ್ದ ಸ್ವಯಂಭೂ ಮನ್ವಂತರದಲ್ಲಿ. ಆಗ ಬ್ರಹ್ಮನಿಂದ ಹುಟ್ಟಿದ ಹಿರಣ್ಯಾಕ್ಷ ಪರಮಾತ್ಮನನ್ನು ತಡೆದಾಗ ಪರಮಾತ್ಮ ಆತನನ್ನು ಕೋರೆಹಲಿನಿಂದ ಕೊಂದಾಕಿದ್ದ. ಈಗ ವೈವಸ್ವತ ಮನ್ವಂತರದಲ್ಲಿ ದ್ವಿತೀಯ ಪುತ್ರನಾಗಿ ಜನಿಸಿದ ಅದೇ ಹಿರಣ್ಯಾಕ್ಷ, ಅವನಲ್ಲಿ ಜಯನ ಆವೇಶ ಇತ್ತು. ಅವನು ಭೂಮಿಯನ್ನು ಮುಳುಗಿಸಿದ್ದ. ಭಗವಂತ ಆ ಮುಳುಗಿ ಹೋಗಿದ್ದ ಭೂಮಿಯನ್ನು ಮೇಲೆತ್ತಿದ. ಈ ಎರಡನೇ ವರಾಹಾವತಾರ ಏನಾಯಿತು, ಅದೇ ಮೊದಲನೇ ವರಾಹಾವತಾರವೇ ಇನ್ನೊಂದು ಬಾರಿ ವ್ಯಕ್ತ ಆಗಿದ್ದೇನಿದೆ, ಇದು ಕೃಷ್ಣ ವರಾಹ. ಈಗ ಆ ದ್ವಿತೀಯ ಮಗನಾದ ಹಿರಣ್ಯಾಕ್ಷ, ಅವನಲ್ಲಿ ವಿಜಯನ ಆವೇಶ, ಅವನೇ ಭೂಮಿಯನ್ನು ಮುಳುಗಿಸಿದ್ದ. ಭಗವಂತ ಅವನನ್ನು ಕೊಂದು ಹಾಕಿ ಭೂಮಿಯನ್ನು ಮೇಲೆತ್ತಿದ. ಆಗ ಆತನನ್ನು ಕೊಂದದ್ದು ಆತನ ಕರ್ಣ ಮೂಲದಲ್ಲಿ ಹೊಡೆದು. ಇದೆಲ್ಲ ಭಾಗವತ ತಾತ್ಪರ್ಯದಲ್ಲಿ 3ನೇ ಸ್ಕಂದದಲ್ಲಿ 4ನೇ ಅಧ್ಯಾಯದ 14ನೇ ಅಧ್ಯಾಯದ 34ನೇ ಶ್ಲೋಕದಲ್ಲಿ ಬಂದಿದೆ. ಮುಂದೆ ಆಗಿದ್ದು ನರಸಿಂಹಾವತಾರ. ನರಸಿಂಹಾವತಾರ ಆಗಿದ್ದು ಯಾವ ಮಹಾಯುಗದಲ್ಲಿ ಅಂತ ನನಗೆ ಮಾಹಿತಿ ಸಿಗಲಿಲ್ಲ. ನಾನು ಯಾಕೆ ಹೇಳಿದೆ ಅಂದರೆ, ಈ ಚತುರ್ಮುಖ ಬ್ರಹ್ಮನ ಒಂದು ದಿನ ಏನಿದೆ, 432 ಕೋಟಿ ವರ್ಷದ ಒಂದು ದಿನ, ಆ ದಿನದಲ್ಲಿ ಹದಿನಾಲ್ಕು ಮನ್ವಂತರಗಳಿರ್ತಾವೆ ಅಂತ ನಾವು ಈಗಾಗಲೇ ನೋಡಿದ್ದೀವಿ. ಒಂದು ಮನ್ವಂತರ ಅಂದರೆ 31 ಕೋಟಿ ವರ್ಷಗಳು, ಸ್ವಲ್ಪ ಕಡಿಮೆ. ಕೃತ, ತ್ರೇತ, ದ್ವಾಪರ, ಕಲಿ ಈ 4 ಯುಗಗಳು ಒಂದು ಬಾರಿ ಸಂದರೆ ಅದು 43,20,000 ವರ್ಷ ಆಗ್ತದೆ. ಅದಕ್ಕೊಂದು ಮಹಾಯುಗ ಅಂತಾರೆ. ಇಂಥವು 71 ಮಹಾಯುಗ ಆದರೆ ಅದಕ್ಕೊಂದು ಮನ್ವಂತರ ಅಂತಾರೆ. ಅದೇ ಸುಮಾರು 31 ಕೋಟಿ ವರ್ಷ. ಅಂಥ 14 ಮನ್ವಂತರಗಳಾದರೆ ಚತುರ್ಮುಖ ಬ್ರಹ್ಮನ ಒಂದು ದಿನ, ಅದು ಹಗಲು, 432 ಕೋಟಿ ವರ್ಷದ ಹಗಲು. ಈ ಹಗಲಿನಲ್ಲಿ ಈಗ ವೈವಸ್ವತ ಮನ್ವಂತರ 7ನೇ ಮನ್ವಂತರ ಏನು ನಡೆದಿದೆ, ಅದರಲ್ಲಿ ಈ ಕೆಲವು ಅವತಾರಗಳು ಯಾವ ಮಹಾಯುಗದಲ್ಲಿ ಆಗಿದ್ದು ಅದ್ರ ಬಗ್ಗೆ ನಮಗೆ ಸಿಗೋದಿಲ್ಲ. 28ನೇ ಮಹಾಯುಗ ಈಗ ನಡೆದಿದೆ, ನಮ್ಗದು ಗೊತ್ತಿರಬೇಕು. ಈ ಇನ್ನೂ 71 ಮಹಾಯುಗಗಳಲ್ಲಿ 28 ಮಾತ್ರ ಈಗ ಮುಗಿದು ಹೋಗಿವೆ. ಇನ್ನೂ 43 ಮಹಾಯುಗಗಳು ಬರಲಿಕ್ಕಿವೆ. ಈ 28 ಮಹಾಯುಗಗಳಲ್ಲಿ 28ನೇ ಮಹಾಯುಗದಲ್ಲಿ ಕೃಷ್ಣಾವತಾರ, 24ನೇ ಮಹಾಯುಗದಲ್ಲಿ ತ್ರೇತಾಯುಗದಲ್ಲಿ ರಾಮಾವತಾರ, 19ನೇ ಮಹಾಯುಗದಲ್ಲಿ ಪರಶುರಾಮಾವತಾರ, ಹೀಗೆಲ್ಲ ಕೇಳಿ ಬರ್ತದೆ. ಮತ್ತೆ 7ನೇ ಮಹಾಯುಗದಲ್ಲಿ ವಾಮನಾವತಾರ ಅಂತ ಕೇಳಿ ಬರ್ತದೆ. ಆದರೆ ವರಾಹ, ಈ ಸ್ವಯೋಸದ ಮನ್ವಂತರದಲ್ಲಿ ವರಾಹ, ನರಸಿಂಹ ಮತ್ತೆ ಕೂರ್ಮ, ಈ 3 ಅವತಾರಗಳು ಯಾವ ಮಹಾಯುಗದಲ್ಲಿ ಆಗಿದ್ದು ಅಂತ ನಮಗೆ ಮಾಹಿತಿ ಸಿಕ್ಕಿಲ್ಲ. ಮತ್ತೆ ಎಲ್ಲಾದರೂ ಸಿಕ್ಕರೆ ಹೇಳ್ತೇನೆ. ಗೋವಿಂದಾಚಾರ್ಯ ಕೂಡ, ಯಾವುದೇ ಪ್ರಾಜ್ಞರು ಕೂಡ ಅದನ್ನು ಹೇಳಲಿಲ್ಲ. ಈ ವರಾಹ ನರಸಿಂಹಗಳು ಬಳಿಕವೇ 2ನೇ ಕೂರ್ಮಾವತಾರ ಆಗಿದ್ದು. ಇದೇ 8ನೇ ಸ್ಕಂದದ 6ನೇ ಅಧ್ಯಾಯದ 39ನೇ ಶ್ಲೋಕದಲ್ಲಿ ಬಂದಿರುವಂತಹ ವಿಚಾರ. ಹೀಗೆ ವರಾಹ, ನರಸಿಂಹ, ಮುಂದೆ ಕೂರ್ಮ, ಅದಾದ್ಮೇಲೆ 7ನೇ ಮಹಾಯುಗದಲ್ಲಿ ವಾಮನಾವತಾರ, ಮುಂದೆ 19ನೇ ಮಹಾಯುಗದಲ್ಲಿ ಪರಶುರಾಮಾವತಾರ ಅಂತ ಗೋವಿಂದಾಚಾರ್ಯ ಹೇಳಿದ್ದಾರೆ. 7ನೇ ಯುಗದಲ್ಲಿ ವಾಮನಾವತಾರ ಆಗಿದ್ದು ಅನ್ನೋದನ್ನು ಅವರೇನು ಹೇಳಲಿಲ್ಲ, ಆದರೆ ನಾನು ಎಲ್ಲೋ ಬೇರೆ ಕಡೆ ಅಧ್ಯಯನದಿಂದ ಅದನ್ನು ಕಂಡುಕೊಂಡದ್ದು. 19ನೇ ಯುಗದಲ್ಲಿ ಪರಶುರಾಮ, ಮುಂದೆ 24ನೇ ಯುಗದಲ್ಲಿ ರಾಮ, ಇವೆಲ್ಲವೂ ವಯೋಸೂತ ಮನ್ವಂತರದ್ದೇ ಈಗ ನಡೆದಿರೋದು. ಆ ರಾಮ ಆದ ಮೇಲೆ ವ್ಯಾಸರು ಹುಟ್ಟಿದರು 28ನೇ ಮಹಾಯುಗದಲ್ಲಿ. ವ್ಯಾಸರು 10 ಅವತಾರಗಳಲ್ಲಿ ಸೇರಲಿಲ್ಲ, ಆದರೂ ನಾವು ನೆನಪು ಮಾಡ್ಕೊಂಡಿದ್ದೇವೆ ಅಷ್ಟೇ. ಮುಂದೆ ಆ ವ್ಯಾಸರಾದ ಬಳಿಕ 400-500 ವರ್ಷದ ನಂತರ 28ನೇ ಮಹಾಯುಗದಲ್ಲೇ
ಕೃಷ್ಣ ಯಾದವ ಕೃಷ್ಣ ಇದ್ದ. ಕಲಿಯುಗದಲ್ಲೂ ಕೆಲವು ಕಾಲ ಆತ ಇದ್ದ ಅನ್ನೋದು, 36 ವರ್ಷಗಳ ಕಾಲ ಆತ ಇದ್ದ ಅನ್ನೋದು ನಮ್ಗೆ ಗೊತ್ತಿದೆ. ಅವನ ಬಳಿಕವೇ ಬುದ್ಧ, ಅದು ಅವತಾರ ಈಗ ಆಗಿ ಹೋಗಿದೆ. ಕೃಷ್ಣನ ಅವತಾರದ ಬಳಿಕ ಸುಮಾರು 2000 ವರ್ಷಗಳ ನಂತರ ಮುಂದೆ ಇದೇ ವಯೋಸುತ ಮನ್ವಂತರದಲ್ಲೇ ಇದೇ ಕಲಿಯುಗದ ಕೊನೆಗೆ ಕಲಿಕೆ ಅವತಾರವೂ ಕೂಡ ಆಗುವುದಿದೆ ಅನ್ನೋದು ನಮ್ಗೆ ಗೊತ್ತಿದೆ. ಇವೆಲ್ಲ ಕೆಲವು ಸಂಗತಿಗಳು ಬ್ರಹ್ಮಾಂಡ ಪುರಾಣದ್ದು. ಗೋವಿಂದಾಚಾರ್ಯರು ಈ ಮಹಾಭಾರತ ತಾತ್ಪರ್ಯ ನಿರ್ಣಯದ 3ನೇ ಅಧ್ಯಾಯದ 46ನೇ ಶ್ಲೋಕವನ್ನು ವ್ಯಾಖ್ಯಾನ ಮಾಡುವಾಗ ಈ ಬ್ರಹ್ಮಾಂಡ ಪುರಾಣದ ಶ್ಲೋಕಗಳನ್ನು ಸಂಗ್ರಹಿಸಿದ್ದಾರೆ. 19ನೇ ಮಹಾಯುಗದಲ್ಲಿ ಪರಶುರಾಮ ಹುಟ್ಟಿದ್ದು ಇತ್ಯಾದಿಗಳು. ಈ 24ನೇ ಯುಗದಲ್ಲಿ ಶ್ರೀರಾಮ ರಾಘವರಾಮ ಹುಟ್ಟಿದ್ದು ಅನ್ನೋದೇನಿದೆ ಅದು ಮಾತ್ರ ಗೋವಿಂದಾಚಾರ್ಯ ಆ ಥರ ಹೇಳಿದ್ರೂ ಇನ್ನೂ ಕೆಲವರು ವಿದ್ವಾಂಸರು ಅದ್ರ ಬಗ್ಗೆ ವಿವಾದ ಮಾಡ್ತಿದ್ದಾರೆ. ನಮ್ಮ ದೊಡ್ಡ ಸ್ವಾಮಿಗಳು ಇನ್ನೂ ಇದ್ದಾಗಲೇ, ನಮ್ಮ ನಡುವೆ ಅವರಿದ್ದಾಗ ಅವರ ಎದುರಿಗೆ ಒಂದು ವಿಚಾರಗೋಷ್ಠಿ ಆಗಿತ್ತು. ಅದರಲ್ಲಿ ಈ ವಿಷಯವೂ ಚರ್ಚಿತ ಆಗಿತ್ತು. ಆದರೆ ಅದನ್ನು ಅಲ್ಲೇನು ತೀರ್ಮಾನ ಬರಲಿಕ್ಕಾಗಲಿಲ್ಲ. ಅವರು ಕೂಡ ಅದ್ರ ಬಗ್ಗೆ ಏನು ಹೇಳಲಿಲ್ಲ ನಮ್ಮ ಗುರುಗಳು. ಇರಲಿ, ಆದರೂ 24ನೇ ಮಹಾಯುಗ ಅಂತ ಇಟ್ಕೊಳ್ಳೋಣ. ಚತುರ್ವಿಂಶ ಯುಗನೋ ಅಥವಾ ಅಷ್ಟಾವಿಂಶ ಯುಗನೋ ಅಂತ ಪಾಠಾಂತರ ಇರುವುದರಿಂದ ಇಂಥವೆಲ್ಲ ಗೊಂದಲಗಳಾಗ್ತವೆ. ಇಷ್ಟಾದರೂ ಈಗ ನಾನು ಈ ಅವತಾರ ಕ್ರಮಗಳನ್ನೇನು ಅರಿತುಕೊಂಡು ತಮ್ಮೆದುರಿಗೆ ಪ್ರಸ್ತುತಪಡಿಸಿದ್ದೇನೆ. ಇದೆಲ್ಲ ಗೋವಿಂದಾಚಾರ್ಯರು, ಪುರಾಣಿಕಾಚಾರ್ಯರು ಅವರೆಲ್ಲರ ಸಮ್ಮತಿಗೆ ಅವರಲ್ಲಿ ಏಕಾಭಿಪ್ರಾಯ ಇರುವಂತಹ ವಿಷಯಗಳಿವು. ಹೆಚ್ಚೇನು ಇದ್ರ ಬಗ್ಗೆ ಭಿನ್ನಾಭಿಪ್ರಾಯ ಇಲ್ಲ, ಸ್ವಲ್ಪ ಏನಾದರೂ ಇರಬಹುದಷ್ಟೆ. ಉಳಿದ ವ್ಯಾಖ್ಯಾನಕಾರರು, ಯಾದವಾರರು ಮೊದಲಾದ ವ್ಯಾಖ್ಯಾನಕಾರರು ಕೂಡ ಹೇಳಿದಂತಹ ವಿಷಯಗಳಿವು. ಆಚಾರ್ಯರ ಭಾಗವತ ತಾತ್ಪರ್ಯದ ಆಧಾರವೂ ಕೂಡ ಕೆಲವು ಸಂಗತಿಗಳಿಗೆ ಈ ಕಂಡು ಬರ್ತದೆ. ಹೀಗೆ ಇವತ್ತು ಹಯಗ್ರೀವ ಅವತಾರದ ಬಗ್ಗೆ ನೋಡಿದ್ದೇವೆ, ಮತ್ತೆ ಉಳಿದೆಲ್ಲ ಅವತಾರ ಕ್ರಮಗಳ ಬಗ್ಗೆನೂ ಕೂಡ ನೋಡಿದ್ದೇವೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದರು ಎನ್ನ ಹೃಷಿಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ವಸ್ತು.